ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಿದ್ದಾವೆ. ಆದ್ರೆ ಅಧಿಕಾರ ಹಸ್ತಾಂತರ ಯಾವಾಗ ಅನ್ನೋ ಪ್ರಶ್ನೆಗೆ ಖಡಕ್ ಉತ್ತರ ಸಿಗ್ತಾನೆ ಇಲ್ಲ. ಈ ಯಾವಾಗ ಅನ್ನೋ ಪ್ರಶ್ನೆ ಪೋಸ್ಟ್ ಪೋನ್ ಆಗ್ತಾನೆ ಹೋಗ್ತಿದೆ. ಇದರ ಮಧ್ಯೆ ಮತ್ತೊಂದು ಮೀಟಿಂಗ್ ಆಗಿದೆ. ಆ ಮೀಟಿಂಗ್ ಆಗಿರೋದು ಡಿಕೆ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ. ಅವರಿಬ್ಬರು ಸುದೀಪ್ ಅವರ ಅಕ್ಕನ ಮಗನ ಮದುವೆಗೆ ಹೋಗಿದ್ರಂತೆ. 15 ನಿಮಿಷ ಮಾತನಾಡಿದ್ರಂತೆ. ಅದು ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಕೋಡಿಮಠದ ಶ್ರೀಗಳಿದ್ದಾರಲ್ಲ, ಅವರೊಂದು ಭವಿಷ್ಯ ಹೇಳಿದ್ದಾರೆ. ಸಂಕ್ರಾಂತಿ ನಂತರ ಕ್ರಾಂತಿ ಆಗುತ್ತೆ ಅನ್ನೋದು ಆ ಭವಿಷ್ಯ. ಆದ್ರೆ ಆ ಭವಿಷ್ಯದಲ್ಲೊಂದು ಟ್ವಿಸ್ಟ್ ಇದೆ. ಇದುವೇ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ಸಂಕ್ರಾಂತಿ ಕೋಡಿ ಕ್ರಾಂತಿ. ಈ ಗವರ್ಮೆಂಟ್ ಅಲ್ಲಿ ಅಪ್ಪರ್ ಲೆವೆಲ್ ನಲ್ಲಿರೋದು ಕಾಂಗ್ರೆಸ್ ಹೈಕಮಾಂಡ್. ಅವರು ಏನು ಡಿಸೈಡ್ ಮಾಡ್ತಾ ಇಲ್ಲ. ಲೋ ಎಂಡ್ ನಲ್ಲಿರೋದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಅವರು 2 ಸಲ ಬ್ರೇಕ್ಫಾಸ್ಟ್ ಮಾಡಿದ್ರು, ಬ್ರೇಕಿಂಗ್ ನ್ಯೂಸ್ ಕೊಡ್ಲಿಲ್ಲ. ಒಬ್ಬೊಬ್ರೇ ಸಿಕ್ಕಾಗ ಏನ್ ಹೇಳ್ತಿದ್ರು ಅದೇ ಮಾತನ್ನ ಇಬ್ಬಿಬ್ರು ಕುತ್ಕೊಂಡು ಟಿಫನ್ ಮಾಡಿದಾಗೂ ಕೂಡ ಅದೇ ಹೇಳಿದ್ರು. ದಟ್ಸ್ ಇಟ್. ಇದರ ಮಧ್ಯೆ ಆಗಿರೋ ಮೀಟಿಂಗ್ಗಳು ಕೋಡಿಮಠ ಸ್ವಾಮೀಜಿಗಳ ಭವಿಷ್ಯ ಆಟಕ್ಕೆ ಬೇರೆಯದ್ದೇ ಟ್ವಿಸ್ಟ್ ಕೊಟ್ಟಿದೆ. ಗೊತ್ತೇ ಇಲ್ಲದೆ ಮೀಟ್ ಮಾಡಿದ್ರಂತೆ ಡಿಕೆ ಸತೀಶ್. ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಸಿಎಂ ಬಂದು ಹೋದ ಮೇಲೆ ಉದ್ಘಾಟನೆಗೆ ಹೋಗಿದ್ರು ಡಿಸಿಎಂ. ಪ್ರತಿಪಕ್ಷಗಳಿಗೆ ಬಿಕ್ಕಟ್ಟು ಬಿಟ್ಟು ವಾಚ್ ಮೇಲೆ ಕಣ್ಣು ಯಾಕೆ? ನೀವೇ ಹೇಳಿದ್ರಿ ಡಿಕ್ಲೇರ್ ಮಾಡಿದ್ರಿ, ಡಿಕ್ಲೇರ್ ಮಾಡಿಲ್ಲ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಸಂಕ್ರಾಂತಿ ನಂತರ ಕ್ರಾಂತಿ ಆಗುತ್ತಾ? ಶಿವನ ಮುಡಿಯ 2 ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು. ಸಂಕ್ರಾಂತಿ ಕೋಡಿ ಕ್ರಾಂತಿ. ಮೊದಲನೆಯದಾಗಿ ಕೋಡಿಮಠ ಶ್ರೀಗಳ ಮಾತಿನಿಂದಲೇ ಶುರು ಮಾಡೋಣ. ನಿಮಗೆ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಬಗ್ಗೆ ಗೊತ್ತು. ಅವರು ಫೇಮಸ್ ಆಗಿರುವುದೇ ಒಗಟಿನ ರೀತಿಯ ಭವಿಷ್ಯ ಹೇಳುವುದರಲ್ಲೇ. ಅಂತಹ ಕೋಡಿಮಠ ಶ್ರೀಗಳು ಇತ್ತೀಚಿನವರೆಗೆ ರಾಜಕೀಯ ಭವಿಷ್ಯ ಕೇಳಿದ್ರೆ ಏನನ್ನು ಹೇಳ್ತಾ ಇರಲಿಲ್ಲ. ಈಗ ಹೇಳಿದ್ದಾರೆ. ಕೋಡಿಮಠದ ಸ್ವಾಮೀಜಿ ಭವಿಷ್ಯದ ಪ್ರಕಾರ ಸಂಕ್ರಾಂತಿಯ ನಂತರ ಕ್ರಾಂತಿ ಗ್ಯಾರಂಟಿ. ಹೌದು, ಕೋಡಿ ಶ್ರೀಗಳು ಈಗಲೂ ಅದನ್ನೇ ಹೇಳಿದ್ದಾರೆ. ಅದು ಒಗಟು. ಆ ಒಗಟು ಏನಂದ್ರೆ, ಶಿವನ ಮುಡಿಯ 2 ದುಂಡು ಮಲ್ಲಿಗೆಗಳು ಶಿವ ಬಲಪಾದ ಸೇರ್ಯಾವು ಎಂದು. ಈ ರಾಜಕೀಯವನ್ನ ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತೆ. ಸಂಗಮೇಶ ನೊಲಿವನೇ ಆದರೆ ಒಳಹಡ್ಡ ಬಂದಿದೆ. ಶಿವನ ಮುಡಿಯ 2 ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು. ಮುಂದೆ ಸುಖಾಂತ್ಯವಾಗುತ್ತೆ. ಸಂಕ್ರಾಂತಿ ಕಲಿಬೇಕು. ಕೋಡಿ ಶ್ರೀಗಳ ಭವಿಷ್ಯ ಏನು? ಸಂಗಮೇಶ ಒಲಿವನೆ ಅದರ ಒಳ ಅಡ್ಡ ಬಂದಿದೆ. ಶಿವನ ಮುಡಿಯ 2 ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು. ಸಂಕ್ರಾಂತಿ ಕಳಿಬೇಕು. ಇದಿಷ್ಟೇ ಕೋಡಿಮಠದ ಶ್ರೀಗಳು ಹೇಳಿರೋದು. ಇದರ ತಾತ್ಪರ್ಯ ಏನಂದ್ರೆ, ಕೋಡಿ ಶ್ರೀಗಳು ಕೇವಲ ಅಷ್ಟನ್ನೇ ಹೇಳಿಲ್ಲ, ಬಜೆಟ್ ಕಳೆಯಬೇಕು ಎಂದು ಹೇಳಿದ್ದಾರೆ. ಫೈನಲಿ ಏನಾಗುತ್ತೆ ಅಂದ್ರೆ ಕೋಡಿ ಶ್ರೀಗಳು ಹೇಳೋದು ಇಷ್ಟೇ. ಏನು ಅಪೇಕ್ಷೆ ಪಟ್ಟಿದ್ದಾರೆ, ಅಪೇಕ್ಷೆ ಪಟ್ಟಂತೆ ಬಡ್ಜೆಟ್ ಕಳಿಬೇಕಾಗುತ್ತೆ. ಅದರ ನಂತರ ಸುಖಾಂತ್ಯ ಯಾರಿಗಾರು ಆಗ್ಬೋದು. ಸುಖಾಂತ್ಯ ಅವ್ರಿಗೆ ಇವ್ರಿಗೆ ಅಂತಲ್ಲ. ಸಂಕ್ರಾಂತಿ ಮೇಲೆ ಹೇಳ್ತೀನಿ. ಇಷ್ಟು ಹೇಳಿದವರು ಮುಂದೆ ಇದಮಿತ್ತಂ ಎಂದು ಭವಿಷ್ಯ ಹೇಳಲ್ಲ. ಆಳವಾಗಿ ಕೇಳಿದಾಗ ಒಂದು ಕತೆ ಹೇಳ್ತಾರೆ. ಒಬ್ಬ ಬೇಡ ಒಂದು ಜಿಂಕೆ ಓಡಿಸ್ಕೊಂಬಂದ ಕಾಡಿನಲ್ಲಿ. ಅಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ದ. ಅದು ಓಡೋತು. ಆ ಬೇಡ ಬಂದು ಕೇಳ್ದೆ, ಏನು ಸ್ವಾಮಿ ಇಲ್ಲಿ ಜಿಂಕೆ ಹೊತ್ತಲ್ಲಿ ನೋಡಿರ ಅಂತ.
ಅದಕ್ಕೆ ಸ್ವಾಮಿ ಹೇಳ್ದ, ಹೇಳಿ ಕೇಳಿ ಸನ್ಯಾಸಿ, ಹೋತು ಅಂದರೆ ಸಾಯಿಸ್ಬಿಡ್ತಾನೆ, ಹೋಗಲಿಲ್ಲ ಅಂದರೆ ಅದನ್ನು ಸನ್ಯಾಸಕ್ಕೆ ಅಪಮಾನ ಬರುತ್ತೆ, ಸುಳ್ಳು ಹೇಳ್ದಂಗೆ ಆಗ್ತದೆ. ಅದಕ್ಕೆ ಅವನು ಹೇಳ್ದ, ಯಾವುದು ನೋಡ್ತು ಅದು ಮಾತಾಡಲ್ಲ, ಯಾವುದು ಮಾತಾಡುತ್ತೋ ಅದು ನೋಡಲಿಲ್ಲ ನಾನೇ ಮಾಡೋಣಪ್ಪ. ಕಣ್ಣು ನೋಡ್ತು ಅದು ಮಾತಾಡಲ್ಲ, ನಾಲಿಗೆ ನೋಡಲಿಲ್ಲ ಮಾತಾಡುತ್ತೆ, ಅಷ್ಟೇ ಇದರ ಅರ್ಥ. ಅಂದ್ರೆ ಕೋಡಿ ಮಠದ ಶ್ರೀಗಳಿಗೆ ಗೊತ್ತಿದೆ, ಆದರೆ ಹೇಳಲ್ಲ. ಹೇಳುವುದಕ್ಕೆ ಅವರು ನಂಬುತ್ತಿರೋ ಜ್ಯೋತಿಷ್ಯ ಧರ್ಮ ಒಪ್ತಾ ಇಲ್ಲ. ಇದು ಸೈಡ್ಗೆ ಇಟ್ರೆ ರಾಜಕೀಯವಾಗಿ ಆಗ್ತಿರೋದೇ ಬೇರೆ. ರಾಜಕೀಯವಾಗಿ ಎಲ್ಲಾ ಗೇಮ್ ಪ್ಲಾನ್ಗಳು ಕ್ಲೋಸ್ ಆಗಿಲ್ಲ, ಸ್ಟಿಲ್ ಓಪನ್. ತಂತ್ರಗಾರಿಕೆಗಳಿಗೆ ಫುಲ್ ಸ್ಟಾಪ್ ಬಿದ್ದಿಲ್ಲ, ಗೇಮ್ ಸ್ಟಿಲ್ ಗೋಯಿಂಗ್ ಆನ್. ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ, ಆದ್ರೆ ಟಾಪ್ ಎಂಡ್ ಅಂತಂದ್ರೆ ಹೈಕಮಾಂಡ್ ಏನನ್ನು ಮಾಡ್ತಾ ಇಲ್ಲ. ಲೋ ಎಂಡ್ ಅಂದ್ರೆ ಸ್ಟೇಟ್ ನಲ್ಲಿ ಡಿಸೈಡ್ ಮಾಡೋರು ಏನು ಮಾಡ್ತಾ ಇಲ್ಲ, ಅವರು ಕೇವಲ ಮಾತನಾಡ್ತಿದ್ದಾರೆ. ಟಿಫನ್ ಮಾಡ್ಕೊಂಡು ಮಾತಾಡ್ತಾರೆ, ಊಟ ಮಾಡ್ಕೊಂಡು ಮಾತಾಡ್ತಾರೆ, ಆದ್ರೆ ಗೇಮ್ ಮಾತ್ರ ನಡೀತಾ ಇದೆ. ಈಗಲೂ ಆಗಿರೋದು ಅದೇ. ಡಿಕೆ ಮೀಟ್ಸ್ ಸತೀಶ್ ಜಾರಕಿಹೊಳಿ ಅಗೇನ್. ಸತೀಶ್ ಜಾರಕಿಹೊಳಿ ಮೀಟ್ಸ್ ಡಿಕೆ ಶಿವಕುಮಾರ್. ಮತ್ತೆ ಮತ್ತೆ ಮೀಟಿಂಗ್ ಮಾಡ್ತಿರೋದು ಯಾಕೆ? ಕರ್ನಾಟಕ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಸುದ್ದಿ ಸದ್ಯ ಮೇಲ್ನೋಟಕ್ಕೆ ತಣ್ಣಗಾಗಿದೆ. ಎರಡನೇ ಬ್ರೇಕ್ಫಾಸ್ಟ್ ನಂತರ ಎರಡು ಬಣದ ನಾಯಕರು ಬಹಿರಂಗ ಹೇಳಿಕೆಯನ್ನ ನೀಡುತ್ತಿಲ್ಲ. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಕಾಣಿಸಿಕೊಳ್ಳುವ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಇವರಿಬ್ಬರು ಖಾಸಗಿ ಮದುವೆ ಕಾರ್ಯಕ್ರಮವೊಂದರಲ್ಲಿ ಮುಖಾಮುಖಿಯಾಗಿದ್ದಾರೆ. ಜೊತೆಗೆ 15 ನಿಮಿಷಗಳ ಕಾಲ ಪ್ರತ್ಯೇಕ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಕಿಚ್ಚ ಸುದೀಪ್ ಮನೆ ಫಂಕ್ಷನ್ ನಲ್ಲಿ ಜಾರಕಿಹೊಳಿ ಮೀಟ್ಸ್ ಡಿಕೆ. ಕಿಚ್ಚ ಸುದೀಪ್ ಅವರ ಮನೆಯಲ್ಲೀಗ ಮದುವೆ ಸಂಭ್ರಮ. ಹಾಗಂತ ಸುದೀಪ್ ಅವರೇನು ಮಾವ ಆಗ್ತಿಲ್ಲ. ನಡೀತಾ ಇರುವುದು ಸುದೀಪ್ ಮಗಳ ಮದುವೆಯಲ್ಲ, ಸುದೀಪ್ ಅವರ ಅಕ್ಕನ ಮಗನ ಮದುವೆ. ಸುದೀಪ್ ಅವರಿಗೆ ಡಿಕೆ ಶಿವಕುಮಾರ್ ಅವರು ಫ್ರೆಂಡ್, ಸತೀಶ್ ಜಾರಕಿಹೊಳಿ ಅವರು ಫ್ರೆಂಡ್. ಇಬ್ಬರನ್ನು ಮದುವೆಗೆ ಕರೆದಿದ್ದಾರೆ. ಸುದೀಪ್ ಅವರ ಅಕ್ಕ ಸುರೇಖಾ ಸುರೇಶ್ ಅವರ ಶರಣ್ ಅವರ ಮದುವೆಯಲ್ಲಿ ಇಬ್ಬರು ಅಕಸ್ಮಾತ್ ಕಾಣಿಸಿಕೊಂಡಿದ್ದಾರೆ. 15 ನಿಮಿಷ ಮಾತುಕತೆಯೂ ಆಗಿದೆ. ಯಾಕೆ ಅಂತ ಕೇಳ್ತಿದ್ದಂಗೆ ಸತೀಶ್ ಜಾರಕಿಹೊಳಿ ಗರಂ ಆಗಿ ಬಿಟ್ರು. ಅದನ್ನ ಹೇಳೋದು ನನಗೆ ಸರಿ ಆಗೋಲ್ಲ. ನಾವು ರೈಟಿಂಗ್ ಹಾಕಿ ಕೊಡ್ತೀವಿ, ನೀವು ಏನು ಕೇಳಕ್ಕೆ ಬಂದ್ರೆ ನನಗೆ ಗೊತ್ತಿದೆ ಸರ್. ಈಗ ರಾತ್ರಿ ಡಿಕೆ ಶಿವಕುಮಾರ್ ಅದನ್ನೇ ರೈಟಿಂಗ್ ಹಾಕಿ ಬರೆದು ಕೊಡ್ತೀವಿ. ಏನಾಯಿತು, ಎಷ್ಟೊತ್ತು ಕೂತೀವಿ, ಮತ್ತೆ ರೈಟಿಂಗ್ ಹಾಕಿ ಕೊಡ್ತೀವಿ. ರೈಟಿಂಗ್ನಲ್ಲಿ ಬರೆದು ಸೈನ್ ಮಾಡಿ ಕೊಡ್ತೀವಿ. ಯಾಕಂದ್ರೆ ನಾವು ಏನಾರು ಆಗಬಾರ್ದು. ನಿಮ್ಮ ಮೇಲಿಗೆ ಸೈನ್ ಮಾಡಿ ಕಳಿಸ್ತೀವಿ, ಅದಕ್ಕೆ ಯಾವ ಸಂದರ್ಭದಲ್ಲಿ ಭೇಟಿ ಆದೀವಿ, ಏನಾದೀವಿ ಅಂತ. ಹೌದು, ಎಂಥದೂ ಆಗಿಲ್ಲ, ಏನೂ ಆಗಿಲ್ಲ, ನೀವ್ಯಾಕೆ ನಮ್ಮ ಹಿಂದೆ ಬಿದ್ದಿದ್ದೀರಿ ಅಂತ ಮೀಡಿಯಾಗಳ ಎದುರು ಗರಂ ಆದ್ರು ಸಾಹುಕಾರ ಸತೀಶ್. ಆಮೇಲೆ ಸ್ವಲ್ಪ ಕೂಲಾಗಿ ವಿವರವಾಗಿ ಹೇಳಿದ್ರು. ಹೌದು, ಭೇಟಿಯಾದಿ ಸಂದರ್ಭ ಹೇಳೋಲ್ಲ ನೀವು. ಭೇಟಿಯಾದಿ ಯಾಕಂದ್ರೆ ಮದುವೆ ಇತ್ತು, ಅದು ನಾವು ಮದುವೆ ಹೋಗಿದ್ವಿ, ಅವರು ಮದುವೆ, ಅವ್ರಿಗೂ ಆಪ್ತರಿಗೆ ನಮಗೂ ಆಪ್ತರ. ಸೊ ಬಂದ ಸಂದರ್ಭದಲ್ಲಿ ಭೇಟಿಯಾದ್ವಿ. ಅವರು ಕೂಡ ನಮ್ಮ ಜೊತೆ ಊಟ ಕೂತಿದ್ದು ಜೊತೆಯಲ್ಲಿದ್ದರು. ಸೊ ಅಷ್ಟಾಯ್ತು. ಅವ್ರು ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಮಾತಾಡ. ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡ್ಬೋದು. ಏನು ಸರ್, ಇತ್ತೀಚೆಗೆ 2 ಬಾರಿ ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರನ್ನ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಅದು ಬೇರೆ ಏನಿಲ್ಲ. ಹೌದ್ರಿ, ಎಷ್ಟಂದ್ರೂ ಅವರು ನಮ್ಮ ಅಧ್ಯಕ್ಷರು. ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತಾರೆ ಸತೀಶ್ ಜಾರಕಿಹೊಳಿ. ಹೌದು, ತಪ್ಪೇನೂ ಇಲ್ಲ, ಆದ್ರೆ ಮೀಟ್ ಮಾಡಿದ ಟೈಮ್ ಈಸ್ ರಾಂಗ್. ಟೈಮಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಆಗಿದ್ದು ಅದೇ. ಇಲ್ಲ, ನನಗೆ ಬೇಕೋಸ್ಕರ ಅಲ್ಲ, ಅದು ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸೊ ಸ್ವಾಭಾವಿಕ ಯಾರು ಬಂದರೂ ಕೂಡ ಮಾತಾಡೋಂಥ ಒಂದು ಸಂಪ್ರದಾಯ ವಾಡಿಕೆ. ಸರ್, ಆಮೇಲೆ KPCC ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲೂ ಚರ್ಚೆ ಆಗಿಲ್ಲ. ಇನ್ನೂ ಅಂಥ ಸಂದರ್ಭ ಕೂಡ ಬಂದಿಲ್ಲ ರೀ. ಬಂದಾಗ ನೋಡೋಣ. ಅದು ಇನ್ನೂ ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ ರೀ. ಆದ್ಮೇಲೆ ಬೇಕಾದ್ರೆ ನೋಡೋಣ. ನಮ್ಮ ಬೆಂಬಲ ಕೇಳಿದ್ದಾರೆ ಸರ್ ಅವರು. ಇಲ್ಲ, ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ ಪ್ರಶ್ನೆ ಬರಲ್ಲ, ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರೋದಿಲ್ಲ. ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ನಮ್ಮ ಬೆಂಬಲ
ಪ್ರಶ್ನೆ ಬರೋದು. ಯಾಕಂದ್ರೆ ಸರ್ ಸತೀಶ್ ಜಾರಕಿಹೊಳಿ ಒಬ್ರು ಇದ್ರೆ ಒಂದು ರೀತಿ ಪವರ್ ಸೆಂಟರ್ ಇದ್ದಂಗೆ ಸರ್. ಮಾಲೂರವ್ರು ಸೇರ್ಪಡೆ ಆಗಿದ್ದು ಯಾಕೋ ಒಂದು ಅದ್ರ ಮುನ್ಸೂಚನೆ ಅನ್ನೋ ಥರ ಇದೆಯಲ್ಲ ಸರ್. ಇಲ್ಲ ಮಾಲೂರು ಕ್ಷೇತ್ರದ ಬಂದು ಅವರು ನಮ್ಮ ಸಂಘಟನೆ ಜೊತೆ ಗುರುತಿಸ್ಕೊಂಡಿರೋ ಅವ್ರು ಮತ್ತೆ ಬಿಟ್ಟು ಹೋಗಿದ್ರು, ಮತ್ತೆ ಅವ್ನು ಕಾಂಗ್ರೆಸ್ಗೆ ವಾಪಸ್ ತೆಗೆದು ಅಷ್ಟೇ. ಅದೇನು ಮುಂಚೆ ಅವ್ರ ಜೊತೆ ಇದ್ರು, ಅವರು MLA ಅವ್ರ ಜೊತೆ ಕಳೆ ಚುನಾವಣೆ ಬಿಟ್ಟು ಹೋಗಿದ್ರು, ಮತ್ತೆ ಅವ್ನು ಕಾಂಗ್ರೆಸ್ಗೆ ವಾಪಸ್ ತರುವಂಥ ಪ್ರಯತ್ನ ಮಾಡಿದ್ರು ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಯೇ ಆಗಿಲ್ವಂತೆ. ಬೆಂಬಲ ಕೇಳು ಪ್ರಶ್ನೆಯೇ ಇಲ್ಲದ ಮೇಲೆ ಬದಲಾವಣೆ ವಿಷಯ ಯಾಕೆ ಅಂತಾರೆ ಜಾರಕಿಹೊಳಿ. ಓಕೆ ಸರ್, ಸಿಎಂ ಬದಲಾವಣೆ ವಿಚಾರ ಎಲ್ಲಿಗೆ ಬಂತು ಅಂದ್ರೆ ಸತೀಶ್ ಜಾರಕಿಹೊಳಿ ಹೇಳೋದು ಇಷ್ಟೇ. ಇಲ್ಲ ಅದು ಗೊತ್ತಿಲ್ಲ, ಅದು ಟೆಂಪರನೋ ಪೂರ್ತಿನೋ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ನಾನು ಅವ್ರನ್ನ ಕೇಳ್ಬೇಕು, ಸಂಬಂಧಪಟ್ಟವ್ರನ್ನ. ನಮ್ಮ ರೀತಿಯಲ್ಲಿ ಈಗ ಅದನ್ನು ನಿಂತಿದೆ ಅಂತ ನಮ್ಮ ಭಾವನೆ. ಸರ್ ಈಗಲೂ ಕೂಡ ಹೈಕಮಾಂಡ್ ಏನು ಹೇಳಿದ್ರು ಅದಕ್ಕೆ ಬದ್ಧವಾಗಿರ್ತೀರ ಸರ್? ಏನು ಹೇಳಿದ್ರು? ಯಾರೇ ಬದಲಾವಣೆ ವಿಚಾರ ಆಗ್ಬೋದು, ಎಲ್ಲ ಬದ್ಧವಾಗಿರ್ಬೇಕು. ನಾವಲ್ಲ, ನಮ್ಗೆ ಅನ್ವಯಿಸೋದಿಲ್ಲ ಅದು, ನಮಗೆ ಅನ್ವಯಿಸೋದಿಲ್ಲ ಅದು. ಸರ್ ಕೆ.ಸಿ. ವೇಣುಗೋಪಾಲ್ ಬಂದ ಸಂದರ್ಭದಲ್ಲಿ ಅವರೇನಾದರೂ ಒಂದು ಸಂದೇಶ ಏನಾದರೂ ಕೊಟ್ರೆ ಸರ್, ಏನೋ ಸಲಹೆಗಳೇನಾದರೂ ಕೊಟ್ರೆ ಎಲ್ಲ ಒಗ್ಗಟ್ಟಾಗಿಲ್ಲ? ಅವಾಗ ನಾ ಇರಲಿಲ್ಲ ಅಲ್ಲಿ, ಅವರು ಊಟದ ಸಮಯದಲ್ಲಿ ನಾ ಇರಲಿಲ್ಲ. ಸೊ ನಾವಿನ್ನು ಫಂಕ್ಷನಲ್ಲಿ ಇದ್ವಿ, ಅಲ್ಲಿ ಗೊತ್ತಿಲ್ಲ ಏನು ಮಾತುಕತೆ ಆಗಿದೆ, ಇದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಬ್ರೇಕ್ಫಾಸ್ಟ್ ಮಾಡಿದ್ದು ಅವರು, ಅವರನ್ನೇ ಕೇಳಿ. ಹೈಕಮಾಂಡ್ ಹೇಳಿದಂತೆ ಕೇಳಬೇಕಾದ್ದು ಅವರು, ನಾವಲ್ಲ. ಟೋಟಲ್ ಆಗಿ ಕೇಳ್ತಾ ಹೋದ್ರೆ ಸತೀಶ್ ಜಾರಕಿಹೊಳಿ ಸುಲಭಕ್ಕೆ ಬಾಯ್ ಬಿಡಲ್ಲ. ಸಾಹುಕಾರು ಒನ್ಸ್ ಅಗೇನ್ ಹೈಕಮಾಂಡ್ ನತ್ತಲೇ ಎಲ್ಲವನ್ನ ತೋರಿಸಿ ಸೈಲೆಂಟ್ ಆಗ್ತಾರೆ. ಆದರೆ ಸೈಲೆಂಟ್ ಅಂದ್ರೆ ಝೀರೋ ಸೈಲೆಂಟ್ ಅಲ್ಲ, ಅದು ಬೇರೆನೇ ರೀತಿಯ ಸೈಲೆಂಟ್. ಇದರ ಮಧ್ಯೆ ಪ್ರತಿಪಕ್ಷಗಳು ವಾಚ್ ಮೇಲೆ ಅಟ್ಯಾಕ್ ಮಾಡ್ತಿರೋದು ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ಪ್ರತಿಪಕ್ಷವಾಗಿರೋ ಬಿಜೆಪಿಗೆ ಸಿಎಂ ಡಿಸಿಎಂ ಇಬ್ರು ತಿಂಡಿ ತಿನ್ನುವಾಗ ಹಾಕೊಂಡಿದ್ದ ವಾಚಿನದ್ದೇ ಚಿಂತೆ. ಆ ವಾಚ್ ಕತೆಗೂ ಅಧಿಕಾರ ಹಸ್ತಾಂತರಕ್ಕೂ ಒಂದು ಇಂಟ್ರೆಸ್ಟಿಂಗ್ ಲಿಂಕ್ ಇದೆ. ಸಿದ್ದರಾಮಯ್ಯ ಮಾತಿಗೆ ಸಿಗ್ತಾ ಇಲ್ಲ. ಅಧಿಕಾರ ಹಸ್ತಾಂತರದ ವಿಷಯ ಬಿಡಿ, ವಾಚಿನ ಬಗ್ಗೆ ಕೇಳೋಕ್ಕೂ ಸಿಎಂ ಮೀಡಿಯಾದವರಿಗೆ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಮತ್ತವರ ಬೆಂಬಲಿಗರು ಸೈಲೆಂಟ್ ಮೋಡ್ಗೆ ಶಿಫ್ಟ್ ಆಗಿದ್ರೆ DK ಶಿವಕುಮಾರ್ ಮಾತ್ರ ಸ್ಪೀಕರ್ ಮೋಡಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಧಿಕಾರ ಹಸ್ತಾಂತರದ ವಿಷಯ ಅಲ್ಲ, ವಾಚ್ ಮ್ಯಾಟರ್. ಸಿದ್ದರಾಮಯ್ಯ ಸೈಲೆಂಟ್, ಸಿದ್ದು ಬೆಂಬಲಿಗರು ಸೈಲೆಂಟ್. ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದ ಸಿದ್ದರಾಮಯ್ಯ ಬೆಂಬಲಿಗರು ಇದ್ದಕ್ಕಿದ್ದಂತೆ ಸೈಲೆಂಟ್ ಮೋಡ್ಗೆ ಹೋಗಿದ್ದಾರೆ. ಕೆಲವರಂತೂ ಮಾಧ್ಯಮಗಳ ಪಾಲಿಗೆ ಫ್ಲೈಟ್ ಮೋಡ್ಗೆ ಹೋಗಿದ್ದಾರೆ. ನೋ ಕಾಂಟ್ಯಾಕ್ಟ್, ನೋ ರಿಪ್ಲೈ. ಆದರೆ DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಜೊತೆ ಮಾತನಾಡಿದ್ದು ಹೌದು. ಅದರಲ್ಲೇನ್ ತಪ್ಪಿದೆ ಅಂತ ಪ್ರಶ್ನೆಗೆ ಪ್ರಶ್ನೆಯನ್ನೇ ಉತ್ತರವಾಗಿ ಕೊಟ್ಟರು. ನಾನು ಸತೀಶ್ ಯಾರು ಕೊಲೀಗ್ಸ್ ರೀ. ಮಧ್ಯಾಹ್ನ ಕ್ಯಾಬಿನೆಟ್ ಇರ್ತೀವಿ, ರಾತ್ರಿ ಊಟಕ್ಕೆ ಸೇರ್ತೀವಿ, ಬೆಳಿಗ್ಗೆ ತಿಂಡಿಗೆ ಸೇರ್ತೀವಿ, ಇವೆಲ್ಲ ಇದ್ದೇ ಇರ್ತದೆ. ಈಗ ನಾನು MB ಪಾಟೀಲ್ 1 ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು, ಏನು ಮಾಡಬೇಕು, ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದೆ, ತಮಿಳ್ನಾಡು ಯಾವ ರೀತಿ ಬರ್ತಾ ಇದೆ, ತೆಲಂಗಾಣ ನಾಳಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ, ನಾವು ಹೆಂಗೆ ಕಾಂಪೀಟ್ ಮಾಡಬೇಕು, ನಾವು ಗ್ಲೋಬಲ್ ಲೆವೆಲಲ್ಲಿ ಹೆಂಗೆ ಕಾಂಪೀಟ್ ಮಾಡಬೇಕು, ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹಿತಕ್ಕೆ ಖಂಡಿತ ನಾನು ಸತೀಶ್ ಸೇರಿದ್ದೀವಿ. ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲವು ವಿಚಾರಗಳು ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ. ವಿ ಆಲ್ ಆರ್ ಕೊಲೀಗ್ಸ್. ಏನು ನಮ್ಮ ವೈರಿಗಳ ಥರ ಲೆಕ್ಕ ಆಗ್ತಾ ಇದ್ದೀರಲ್ಲ ನೀವು. ಹೌದು, ಸತೀಶ್ ಮತ್ತು DK ಖಂಡಿತ ವೈರಿಗಳಲ್ಲ. ಇಬ್ಬರು ಕಾಂಗ್ರೆಸ್ಸಿಗರ. ಒಬ್ಬ ಸಚಿವರಾಗಿ ಸತೀಶ್ ಜಾರಕಿಹೊಳಿ DCMಗೆ ರಿಪೋರ್ಟ್ ಕೂಡ ಮಾಡಿಕೊಳ್ತಾರೆ, ತಪ್ಪೇನೂ ಇಲ್ಲ. ಆದರೆ ಮಾತುಕತೆ ಏನಾಯ್ತು ಅನ್ನೋದಷ್ಟೇ ಕ್ವಶನ್. ಅದನ್ನ ಇಬ್ಬರು ಹೇಳಲ್ಲ. ಮುಖಾಮುಖಿ ತಪ್ಪಿಸಿಕೊಳ್ತಿದ್ದಾರಾ DK ಸಿದ್ದು? ಅಂಥದ್ದೊಂದು ಅನುಮಾನ ಸೃಷ್ಟಿಯಾಗಿದ್ದು KIADB ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲೇ. ಬೆಂಗಳೂರಿನ ಗಾಂಧಿನಗರದ ಆಚಾರ್ಯ ತುಳಸಿ ಮಾರ್ಗದಲ್ಲಿ 32 ಕೋಟಿ ವೆಚ್ಚದಲ್ಲಿ ಕಟ್ಟಿಸಿದ KIADB ಕಟ್ಟಡವನ್ನ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು. ಈ ಕಟ್ಟಡ ಉದ್ಘಾಟನೆಗೆ DCM ಬರುವ ಮೊದಲೇ ಸಿದ್ದರಾಮಯ್ಯ ಕಾರು ಹತ್ತಿ ಹೋಗಿಬಿಟ್ಟಿದ್ರು. ಮಾಧ್ಯಮಗಳ ಜೊತೆ ಒಂದು ಮಾತನ್ನು ಆಡಲಿಲ್ಲ. ಯಾಕಂದ್ರೆ ಟ್ವೀಟ್ ಮಾಡಿದ್ರ ಸರ್ ನೀವು?
ಮಾತಾಡ್ತೀರಾ ಸರ್? ಆಮೇಲೆ ಬಂದ ಡಿಕೆ ಶಿವಕುಮಾರ್ ಅವರಿಗೆ ಎದುರಾಗಿದ್ದು ಎಂಬಿ ಪಾಟೀಲ್. ಎಂಬಿ ಪಾಟೀಲ್ ಜೊತೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲೇ ಹೋಗ್ಬಿಟ್ರಾ ಅಂತೆಲ್ಲ ಕೇಳಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರು ಮುಖಾಮುಖಿಯಾಗಬೇಕಿದ್ದ ಕಾರ್ಯಕ್ರಮ ಅದು. 5 ನಿಮಿಷ ವೇಟ್ ಮಾಡಿದ್ರೆ ಸಿಗ್ತಾ ಇದ್ರೇನು? ಅದೂ ಆಗಿಲ್ಲ. ಸಿಎಂ ಕಾರ್ಯಕ್ರಮ ಮುಗಿಸಿದವರೇ ಹೊರಟು ಬಿಟ್ಟಿದ್ದಾರೆ. ಡಿಕೆಶಿ ಮನೆಗೆ ಪ್ರಿಯಾಂಕರ್ಗೆ ಸಡನ್ ಭೇಟಿ. ಇನ್ನು ಪ್ರಿಯಾಂಕರ್ಗೆ ಅವರು ಕೂಡ ಇದ್ದಕ್ಕಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಸುಮಾರು ಅರ್ಧ ಗಂಟೆ ಮಾತನಾಡಿ ಹೊರಟು ಬಿಟ್ಟಿದ್ದಾರೆ. ಆದರೆ ಗುಟ್ಟು ಮಾತ್ರ ಹೇಳಿಲ್ಲ. ಔಟರ್ ರಿಂಗ್ ರೋಡ್ ಏನೋ ಸಮಸ್ಯೆ ನಾವು ಹೋಗ್ತಾ ಇರೋದು. ಮಾಧ್ಯಮಗಳಿಗೆ ಮಾತನಾಡೋಕೆ ಸಿಕ್ಕಿದ್ದು ಇಷ್ಟೇ, ಜಸ್ಟ್ 10 ಸೆಕೆಂಡ್. 10 ಸೆಕೆಂಡ್ ಮಾತನಾಡಿ ಹೊರಟಿದ್ದಾರೆ. ಇಲ್ಲಿ ಸಮಸ್ಯೆ ಅಧಿಕಾರ ಹಂಚಿಕೆ ಯಾವಾಗ ಅನ್ನೋದು ಸಸ್ಪೆನ್ಸ್. ಹೀಗಿರುವಾಗಲೇ ಪ್ರತಿಪಕ್ಷಗಳು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ವಾಚಿನ ಮೇಲೆ ಕಣ್ಣು ಹಾಕಿವೆ. ಈ ವಾಚಿನ ಕಥೆ ಕೇಳೋಕ್ ಹೋದ್ರೆ ಅದೊಂದು ಸಿದ್ದರಾಮಯ್ಯನವರ ಪಾಲಿಗೆ ಕೆಟ್ಟ ಹಿಸ್ಟ್ರಿ. 2013ರಲ್ಲಿ ಸಿಎಂ ಆಗಿದ್ದಾಗ ಕೈಗೆ ಹಾಕೊಂಡಿದ್ದ ಒಂದು ಹೋಬ್ಲೋಟ್ ವಾಚ್ ಅವರನ್ನ ಯಾವ ಪರಿ ಆಟ ಆಡಿಸ್ತು ಅನ್ನೋದನ್ನ ಇತಿಹಾಸ ನೋಡಿದೆ. ಅದನ್ನ ಕೊನೆಗೆ ಗವರ್ನಮೆಂಟ್ಗೆ ಸಬ್ಮಿಟ್ ಮಾಡಿ ಕೈ ತೊಳೆದುಕೊಂಡಿದ್ರು ಸಿದ್ದರಾಮಯ್ಯ. ಆದ್ರೆ ಈ ಬಾರಿ ಸಿದ್ದರಾಮಯ್ಯ ಇನ್ನೂ ರಿಯಾಕ್ಷನ್ ಕೊಟ್ಟಿಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಡಾಕ್ಯುಮೆಂಟ್ ಅನ್ನ ಮುಂದಿಟ್ಟು ಅವರದ್ದೇ ಸ್ಟೈಲ್ ಅಲ್ಲಿ ಕ್ವೆಶ್ಚನ್ ಮಾಡ್ತಿದ್ದಾರೆ. ವಾಚಿನ ಬೆನ್ನು ಬಿದ್ದಿರುವ ಛಲವಾದಿ ನಾರಾಯಣ ಸ್ವಾಮಿ. ಮೊನ್ನೆ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಬಂದು ನಾಟಿ ಕೋಳಿ ನಾಷ್ಟ ಮಾಡ್ಕೊಂಡು ಹೋಗಿದ್ರಲ್ಲ. ಆಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಒಂದೇ ವಾಚ್ ಕಟ್ಕೊಂಡಿದ್ರು. ಅದು ಕಾರ್ಟಿಯರ್ ವಾಚ್. ಈ ಕಾರ್ಟಿಯರ್ ವಾಚ್ ಇದೆಯಲ್ಲ, ಇದರ ಮೂಲ ಬೆಲೆ ಶುರುವಾಗುವುದೇ ಮಿನಿಮಮ್ 8 ಲಕ್ಷದಿಂದ ಮ್ಯಾಕ್ಸಿಮಮ್ 40 ಲಕ್ಷದವರೆಗೂ ಇದೆಯಂತೆ. ಈ ವಾಚಿನ ಕಥೆಯ ಬೆನ್ನು ಬಿದ್ದಿವೆ. ಅದಕ್ಕೆ ಡಿಕೆ ಶಿವಕುಮಾರ್ ಕೊಡ್ತಿರೋ ಉತ್ತರ ಇದು. ಹೋಗಿ ಲೋಕಾಯುಕ್ತ ಅಫಿಡವಿಟ್ ಓಪನ್ ಮಾಡ್ಕೊಳ್ಳಿ. ನಾನೇನು ತೋರಿಸಿದ್ದೀನಿ ಬೇರೆ ವಿಚಾರ. ಲೋಕಾಯುಕ್ತ ಅಫಿಡವಿಟ್ ಕ್ಯಾನ್ ಬಿ ಆಸ್ಕ್ಡ್. ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಇನ್ಕಮ್ ಟ್ಯಾಕ್ಸ್ ಅಫಿಡವಿಟ್ ಕ್ಯಾನ್ ಬಿ ಆಸ್ಕ್ಡ್. ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಅವ್ರಿಗೆ ಏನ್ರಿ ಗೊತ್ತು? ಅವ್ರಿಗೆ 2000 ಆಯ್ತು, 25 ಈ ವರ್ಷನೇ ನಾನು ಸೈನ್ ಹಾಕಿದ್ದೀನಿ. ಒಂದು ಕೈಯಲ್ಲೂ ಕೂಡ ಬರೆದ್ಬಿಟ್ಟು ತಿದ್ದುಬಿಟ್ಟು ನಂಬರ್ ಕೂಡ ಹಾಕಿದ್ದೀನಿ ನಾನು. ಮೊದಲು ಮಾಡಲಿ, ಫಸ್ಟು ಸೆಷನ್ ಎಲ್ಲ ಮಾಡಲಿ, ಎಲ್ಲ ಮಾಡಲಿ. ಯಾರು ಬೇಡ ಅಂತ ಹೇಳ್ತಾರೆ? ಇಡೀ ದೇಶದಲ್ಲೇ ಚರ್ಚೆ ಆಗಲಿ. ಇದನ್ನ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೆ. ನಾನೇನು ಅವ್ರಿಗೇನು ತೋರಿಸ್ಬೇಕು ಅಂತಿಲ್ಲ. ಅವರು ಏನೋ ಕದ್ದು ಬಿಟ್ಟಿದೀವಿ ಅಂತ ಮಾತಾಡ್ತಿದ್ರಲ್ಲ, ಸುಳ್ಳು ಅಂತ ಮಾತಾಡೋದು. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಅವ್ರದ್ದು ಫಸ್ಟ್ ಉತ್ತರ ಕೊಟ್ಕೊಳ್ಳಿ ಸಾಕು. ಹೌದು, ವಾಚ್ ಬೆನ್ನು ಬಿದ್ದಿರುವ ಪ್ರತಿಪಕ್ಷಗಳು ಕೇಳ್ತಾ ಇದ್ದದ್ದು ಒಂದೇ ಪ್ರಶ್ನೆ. ತಾವೇ ಕ್ರೆಡಿಟ್ ಕಾರ್ಡ್ನಲ್ಲಿ ತೆಗೆದುಕೊಂಡಿದ್ದ ವಾಚನ್ನ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಏಕೆ ಕೊಟ್ಟಿಲ್ಲ ಅನ್ನೋದು. ಡಿಕೆ ಶಿವಕುಮಾರ್ ಕೊಟ್ಟಿರೋ ಉತ್ತರ ಅಲ್ಲೇನೋ ಆಗಿದೆ, ಆದರೆ ಲೋಕಾಯುಕ್ತಕ್ಕೆ ಕೊಟ್ಟಿರೋ ಡಾಕ್ಯುಮೆಂಟ್ನಲ್ಲಿ ಇದೆಯಲ್ಲ. ವಾಟ್ ಈಸ್ ದಿ ಪ್ರಾಬ್ಲಮ್? ಕಾಮನ್ ಸೆನ್ಸ್ ಇಲ್ವಾ ಅಂತಿದ್ದಾರೆ. ಕದ್ದಿರೋ ವಾಚ ಅನ್ನೋ ಪ್ರಶ್ನೆ ಡಿಕೆ ಶಿವಕುಮಾರ್ ಅವರನ್ನ ಕೆರಳಿಸಿದಂತೆ ಕಾಣ್ತಿದೆ. ಅದರ ಜೊತೆಗೆ ತಮ್ಮ ಬಳಿ ಇರೋ ಟೋಟಲ್ ವಾಚುಗಳು ಡೀಟೇಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ಡಿಕೆ ಬಳಿ ದುಬಾರಿ ವಾಚುಗಳು. ರೋಲೆಕ್ಸ್ 9 ಲಕ್ಷ ರೂಪಾಯಿ, ಕಾರ್ಟಿಯರ್ 20 ಲಕ್ಷ ರೂಪಾಯಿ, ಕಾರ್ಟಿಯರ್ 12.6 ಲಕ್ಷ ರೂಪಾಯಿ. 3 ವಾಚುಗಳ ಲೆಕ್ಕವನ್ನ ಕೊಟ್ಟಿದ್ದಾರೆ. ಹಾಗಂತ ವಿವಾದ ತಣ್ಣಗಾಗಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಬೆನ್ನು ಬಿದ್ದು ಪ್ರಶ್ನೆ ಕೇಳ್ತಿದ್ದಾರೆ. ಈಗಲೂ ನಾನು ತಮಗೆ ಕೊಡ್ತೇನೆ. ಈ ಅಫಿಡವಿಟ್ ನಲ್ಲಿ ನೋಡಿ 38 ಪೇಜ್ ನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಅಫಿಡವಿಟ್ ನ 38ನೇ ಪೇಜ್ ನಲ್ಲಿ ಈಗಲೂ ಕೂಡ ನಂಬರ್ 5 ನೋಡಿ, ರೋಲೆಕ್ಸ್ ವಾಚ್ ಅನ್ನೋದಿದೆ. ಹಾಬ್ಲೆಟ್ ವಾಚ್ ಅಂತೇಳಿ ಕೂಡ ಇಲ್ಲಿದೆ, 2 ಇದೆ. 2 ಡಿಕ್ಲೇರ್ ಮಾಡಿದ್ದಾರೆ. ಬಟ್ ನಂದು ಇದರ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಚುನಾವಣೆ 2018ರಲ್ಲಿ ಅಫಿಡವಿಟ್ ಕೊಟ್ಟಿದ್ದೀರಿ ಚುನಾವಣೆಗೆ, ಅಲ್ಲಿ ಕಾರ್ಟಿಯರ್ ವಾಚು ಮೆನ್ಷನ್ ಆಗಿಲ್ಲ. 23ರಲ್ಲೂ ಚುನಾವಣೆ ನಡೀತದೆ.
ಆವತ್ತು ಅಫಿಡವಿಟ್ ಕೊಟ್ಟಿದ್ದೀರಿ, ಅಲ್ಲಿಯೂ ಕೂಡ ಕಾರ್ಟಿಯರ್ ವಾಚು ಮೆನ್ಷನ್ ಆಗಿಲ್ಲ. ನೀವು ಕೈಯಲ್ಲಿ ತೋರಿಸಿದ್ದು ಕಾರ್ಟಿಯರ್ ವಾಚು 7 ವರ್ಷದ ಹಿಂದೆ ತಗೊಂಡಿದ್ದೀನಿ ಅಂದಮೇಲೆ ಯಾಕಾಗಿಲ್ಲ? ನಾನು ಅಷ್ಟೇ ನನ್ನ ಪ್ರಶ್ನೆ. ನೀವು 100 ವಾಚ್ ಕಟ್ಟಿದ್ರು ನಾನು ಕೇಳುವ ಅಧಿಕಾರ ನನಗಿಲ್ಲ, ಅದು ನಿಮ್ಮ ಹಕ್ಕು. 2 ಅಫಿಡವಿಟ್ನಲ್ಲಿದ್ದ ಹುಬ್ಲೋಟ್ ವಾಚ್ ಎಲ್ಲಿ ಹೋಯಿತು? ಇಷ್ಟೆಲ್ಲ ಕೇಳುವ ಛಲವಾದಿ ನಾರಾಯಣ ಸ್ವಾಮಿ, ನೀವು 100 ವಾಚ್ ಕಟ್ಕೊಂಡ್ರು ನಮಗೆ ನೋ ಇಂಟ್ರೆಸ್ಟ್, ವಿ ಆರ್ ಹ್ಯಾಪಿ. ಲೋಕಾಯುಕ್ತಕ್ಕೆ ಕೊಟ್ಟ ಲಿಸ್ಟ್ನಲ್ಲಿದ್ದ ಹುಬ್ಲೋಟ್ ವಾಚ್ ಎಲ್ಲಿ ಹೋಯಿತು ಅಂತಿದ್ದಾರೆ. ಇವತ್ತು ಕೊಟ್ಟಿರ್ತಕ್ಕಂಥದ್ರಲ್ಲಿ ರೋಲೆಕ್ಸ್ ವಾಚ್, ಆಮೇಲೆ ಕಾರ್ಟಿಯರ್ ವಾಚ್ ಅಂತಿದೆ 2ನೇದು. 3ನೇದು ಕಾರ್ಟಿಯರ್ ವಾಚ್ ಮಾಡೆಲ್ ನಂಬರ್ ಕೂಡ ಹಾಕಿದ್ದೀರಿ. ಒಂದು 9 ಲಕ್ಷ ರೋಲೆಕ್ಸ್ ವಾಚ್, ಕಾರ್ಟಿಯರ್ ವಾಚ್ 23,90,000, ಇನ್ನೊಂದು ಕಾರ್ಟಿಯರ್ ವಾಚ್ 12,06,000. 3 ವಾಚ್ ಇದೆ ಇಲ್ಲಿ. ವೇರ್ ಈಸ್ ದಿ ಹಬ್ಲಾಟ್ ವಾಚ್? ಹಬ್ಲಾಟ್ ವಾಚ್ ಎಲ್ಲ 2ರಲ್ಲಿ ಇತ್ತಲ್ಲ, ಈಗ ಇಲ್ಲಿಲ್ಲ, ಏನಾಯ್ತು? ಈಗ ಮತ್ತೊಮ್ಮೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವರ ಹೆಗಲೇರಿದೆ. ಈಗ ಡಿಕೆ ಶಿವಕುಮಾರ್ ಹೇಳ್ತಾ ಇರೋ ಉತ್ತರ ಏನಿರುತ್ತೆ? ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಹೈಕಮಾಂಡ್ ಹೇಳಿದಂತೆ ಅಂತ ಹೇಳೋಕೆ ಆಗಲ್ಲ. ಒಟ್ನಲ್ಲಿ ಎಲ್ಲವೂ ತೆರೆಮರೆಯಲ್ಲೇ ನಡೀತಾ ಇದೆ. ಎನಿಥಿಂಗ್ ಈಸ್ ಪಾಸಿಬಲ್ ಬಿಕಾಸ್ ಇಟ್ ಈಸ್ ಪಾಲಿಟಿಕ್ಸ್. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಪೊಲಿಟಿಕಲ್ ಇನ್ಸೈಡ್ ಸ್ಟೋರಿ ಹೇಳ್ತಾನೆ ಇರ್ತೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.